ಇ ಖಾತಾ ಫೇಸ್ಲೆಸ್ ವ್ಯವಸ್ಥೆ ನವೆಂಬರ್ 10ರಂದು ಜಿಬಿಎ ಇ ಖಾತಾ ವ್ಯವಸ್ಥೆಗೆ ಪರಿಚಯ ಮಾಡಿದಂಥ ಆನ್ಲೈನ್ ವ್ಯವಸ್ಥೆಯಾಗಿತ್ತು. ಆದರೆ ಈಗ ಕೇವಲ 20 ದಿನದಲ್ಲಿ ಈ ಸೇವೆಯನ್ನು ಸ್ಟಾಪ್ ಮಾಡಲಾಗ್ತಾ ಇದೆ ಅಂತ ತಿಳಿಸ್ತಿದ್ದಾರೆ. ಇನ್ನು ಮುಂದೆ ಹಳೆ ಪದ್ಧತಿಯಲ್ಲೇ ಮಾಡೋದಾಗಿ ಗ್ರೇಟರ್ ಬೆಂಗಳೂರು ನಿರ್ಧಾರ ಮಾಡಿದೆಯಂತೆ. ಹೊಸದಾಗಿ ಬಂದ ಇ ಖಾತಾ ಫೇಸ್ಲೆಸ್ ವ್ಯವಸ್ಥೆಯನ್ನು ನಿಲ್ಲಿಸ್ತಿರೋದ ಯಾಕೆ ಅಂತ ಅಂದರೆ, ಆಸ್ತಿ ಮಾಲೀಕ ಖಾತಾ ಪಡೆಯಲು ಕಂದಾಯ ಅಧಿಕಾರಿ ಕಚೇರಿಗೆ ಭೇಟಿ ನೀಡೋದು, ಮಧ್ಯವರ್ತಿಗಳ ಹಾವಳಿ, ಪ್ರಭಾವ ಮತ್ತು ಭ್ರಷ್ಟಾಚಾರ ತಪ್ಪಿಸುವ ಉದ್ದೇಶದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ಫೇಸ್ಲೆಸ್ ವ್ಯವಸ್ಥೆಯನ್ನು ಶುರು ಮಾಡಿತ್ತು. ಹೊಸದಾಗಿ ಅಂತಂದಿದೆ ಈ ಖಾತಾ ಫೇಸ್ಲೆಸ್ ವ್ಯವಸ್ಥೆ ಅನ್ನೋದು ಇದು ಬಂದು ಎಲ್ಲ ಆಸ್ತಿಗಳಿಗೂ ಕೂಡ ಮಾಡೋದಕ್ಕಾಗಲ್ಲ. ಕೆಲವೊಂದು ಆಸ್ತಿಗಳಿಗೆ ಸ್ಥಳಗಳನ್ನು ಪರಿಶೀಲನೆ ಮಾಡಲೇಬೇಕಾಗಿರೋದ್ರಿಂದ ತೊಂದರೆ ಉಂಟಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಕೆಲವು ಕಡೆ ಕಾನೂನು ಸಮಸ್ಯೆ ಇರುವ ಆಸ್ತಿಗಳಿಗೆ ಈ ಖಾತಾ ಅನುಮೋದನೆಯನ್ನು ನೀಡಿದ್ರೆ ಅಧಿಕಾರಿಗಳು ತೊಂದರೆಗೆ ಸಿಲುಕ್ತಾ ಇದ್ದಾರಂತೆ. ಅದರಲ್ಲೂ ಈ ಖಾತಾ ವ್ಯವಸ್ಥೆಗೆ ಸಾಕಷ್ಟು ಸಮಯ ವ್ಯರ್ಥ ಆಗ್ತಾ ಇದೆ. ಭಾರಿ ಪ್ರಮಾಣದ ಅರ್ಜಿ ವಿಲೇವಾರಿ ಬಾಕಿ ಉಳಿತಾ ಇದೆಯಂತೆ. ಸರ್ಕಾರ ತಂದಂಥ ಈ ಒಂದು ಹೊಸ ವ್ಯವಸ್ಥೆಯಿಂದಾಗಿ ಜನರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆಯಂತೆ. ಹಾಗೆ ಮೊದಲೆಲ್ಲ ಕಟ್ಟಿರೋವಂಥ ಯಾವುದೇ ಆಸ್ತಿಗಳಿಗಾಗ್ಬೋದು ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಯಾರಿಗೂ ಕೂಡ ಪರ್ಮಿಷನ್ ಅನ್ನೋದು ಸಿಗ್ತಾ ಇಲ್ಲ. ಆದರೆ ನೆಕ್ಸ್ಟ್ ಇನ್ನು ಮುಂದೆ ಬರೋರಿಗೆ ಈ ಒಂದು ಹೊಸ ಕಾನೂನು ಅಪ್ಲೈ ಆಗಲಿ ಅಂತ ಎಲ್ಲರೂ ಕೂಡ ಒಪ್ಕೊಂಡಿದ್ರು ಕೂಡ ಕೆಲವೊಂದು ಆಸ್ತಿಗಳಿಗೆ ಸ್ಥಳ ಮಾಜರ್ ಮಾಡ್ದೇನೆ ಈ ಒಂದು ಇ ಖಾತಾ ಆನ್ಲೈನ್ ಫೇಸ್ಲೆಸ್ ವ್ಯವಸ್ಥೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದಾಗಿ ಈ ಒಂದು ಕಾನೂನನ್ನು ವಾಪಸ್ ತಗೊಂಡು ಮತ್ತೆ ಹಳೆ ಪದ್ಧತಿಯಲ್ಲೇ ಮಾಡೋದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಪ್ಕೊಂಡಿದೆ ಅಂತ ತಿಳಿಸಲಾಗಿದೆ. ಹೀಗೆಂದು ಅಧಿಕಾರಿ ಸಿಬ್ಬಂದಿ ಯಾರಿದ್ದಾರೆ ಅವರಿಂದಲೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಒಂದು ಹೊಸ ವ್ಯವಸ್ಥೆಗೆ. ಆದ್ರಿಂದ ಇದನ್ನ ರದ್ದು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ತಿಳಿಸಲಾಗ್ತಿದೆ. ಒಟ್ಟಿನಲ್ಲಿ ನವೆಂಬರ್ 10ನೇ ತಾರೀಕಿನಿಂದ ಶುರುವಾಗಬೇಕಾಗಿದ್ದಂಥ ಆನ್ಲೈನ್ ಫೇಸ್ಲೆಸ್ ವ್ಯವಸ್ಥೆಯನ್ನು ಕೇವಲ 20 ದಿನಗಳಲ್ಲಿ ನಿಲ್ಲಿಸಲಾಗ್ತಿದೆಯಂತೆ. ಹಳೆ ಪದ್ಧತಿಯನ್ನೇ ಮತ್ತೆ ಮರು ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರವನ್ನು ಮಾಡಿದೆ ಅಂತ ತಿಳಿಸಲಾಗ್ತಾ ಇದೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ನನ್ನ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.